ಡೈರಿ ಸರ್ಕಲ್ ಇಂದ ನಾಗವರದವರೆಗೂ ಕೂಡ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಕಾಮಗಾರಿ ನಡೀತಾ ಇದ್ದು ಈ ಮಧ್ಯೆ ಬರುವಂತಹ ಎಂಜಿ ರೋಡ್ ನ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಕಾಮಗಾರಿ ನಡೀತಾ ಇರುವಂತಹ ಜಾಗದಲ್ಲಿ ನಾವಿದ್ದೀವಿ. ಇಲ್ಲಿ ಯಾವ ರೀತಿಯಾದಂತಹ ಕಾಮಗಾರಿ ಆಗ್ತಾ ಇದೆ ಅನ್ನೋದನ್ನ ನ್ಯೂಸ್ ಫಸ್ಟ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗುತ್ತೆ. ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇರಬಹುದು. ಡೈರಿ ಸರ್ಕಲ್ ಇಂದ ನಾಗವರದವರೆಗೂ ಕೂಡ ಸುಮಾರು 12 ಮೆಟ್ರೋ ಸ್ಟೇಷನ್ಸ್ ಗಳು ಬರುತ್ತವೆ. ಇದೆಲ್ಲವೂ ಕೂಡ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಕಾಮಗಾರಿನೇ ಆಗ್ತಾ ಇರೋದು. ಸದ್ಯ ನೀವೀಗ ನೋಡ್ತಾ ಇದ್ದೀರಲ್ಲ, ಇದನ್ನ ಲವಿ ಅನ್ನುವಂತಹ ಒಂದು TBM ಅನ್ನ ಬಳಕೆ ಮಾಡಿ ಈ ಒಂದು ಕಾಮಗಾರಿ ಸಾಗ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ 95% ಕೆಲಸಗಳೆಲ್ಲವೂ ಕೂಡ ಮುಗಿದಿದೆ. ಅಂದ್ರೆ ಸಿವಿಲ್ ಕೆಲಸಗಳೆಲ್ಲವೂ ಕೂಡ ಮುಗಿದಿರುವಂತದ್ದು. ಕೇವಲ 5% ಕೆಲಸಗಳು ಬಾಕಿ ಇದೆ. ಒಂದು ಸಿಸ್ಟಮ್ ವರ್ಕ್ ಆಗ್ಲಿ ಅಥವಾ ವೆಂಟಿಲೇಟರ್ ನ ವ್ಯವಸ್ಥೆ ಆಗ್ಲಿ, ಒಂದು ಟ್ರ್ಯಾಕ್ ಟೆಸ್ಟ್ ಮಾಡೋದಾಗ್ಲಿ, ಅವೆಲ್ಲವೂ ಕೂಡ ಮಾತ್ರ ಬಾಕಿ ಇರುವಂತದ್ದು. ಉಳಿದ ಎಲ್ಲ ಕೆಲಸ ಕೂಡ ಮುಗಿದಿರುವಂತದ್ದು. ಸೊ ಇಲ್ಲಿ 4 ಗೇಟ್ ಅನ್ನ ಮಾಡಲಾಗಿದೆ. ವಿಶೇಷ ಅಂದ್ರೆ ಸಾಮಾನ್ಯವಾಗಿ 2 ಗೇಟ್ ಇರುತ್ತೆ, ಆದ್ರೆ ಇಲ್ಲಿ 4 ಗೇಟ್ ಅನ್ನ ಎಂಟ್ರಿ ಗೇಟ್ ಅನ್ನ ಕೊಡ್ಲಾಗಿರುವಂತದ್ದು. ಯಾಕೆ ಅಂತ ಕೇಳಿದ್ರೆ ಈ ಕಬ್ಬನ್ ಪಾರ್ಕ್ ಇಂದ ಬರುವಂತಹ ಜನರಿಗೆ, ಕಬ್ಬನ್ ರೋಡ್ಗೆ ಕನೆಕ್ಟ್ ಆಗುವಂತವ್ರಿಗೆ ಅನುಕೂಲ ಆಗ್ಲಿ ಅಂತ, ಕಾಮರಾಜ ರಸ್ತೆಯ ಜನಕ್ಕೆ ಅನುಕೂಲ ಆಗ್ಲಿ ಅಂತ, ಅವರು ರಸ್ತೆ ದಾಟೋದು ಬೇಡ, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಅಲ್ಲೇ ಅವರು ಕನೆಕ್ಟ್ ಆಗ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಇಲ್ಲಿ 4 ಗೇಟ್ ಅನ್ನ ಹಾಕಿರುವಂತದ್ದು. ಸಾಕಷ್ಟು ಕಾರಣಗಳಿಂದ ಇದು ವಿಶೇಷವಾಗಿರುವಂತದ್ದು. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯಾದಂತಹ ಕೆಲಸಗಳು ಕೂಡ ಮುಗಿದಿರುವಂತದ್ದು. ಇಲ್ಲಿ ಶಿವಾಜಿನಗರದಲ್ಲಿ ಈ ಒಂದು TBM ಅನ್ನ ಹಾಕಿ ಅದಾದ್ಮೇಲೆ ಇಲ್ಲಿ ಕೆಲಸ ಮುಂದುವರಿತಾ ಇರುವಂತದ್ದು. ಸೊ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಸೊ ಈ ಸ್ಟೇಷನ್ ಅಲ್ಲಿ ಬಾಟಮ್ ಮೆಥಡ್ ಅನ್ನ ಫಾಲೋ ಮಾಡಿದ್ದಾರೆ. ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಟಾಪ್ ಮೆಥಡ್ ಈ ರೀತಿಯಾಗಿರುತ್ತೆ. ಇಲ್ಲಿ ಬಾಟಮ್ ಮೆಥಡ್ ಅನ್ನ ಫಾಲೋ ಮಾಡಿರುವಂತದ್ದು. ಬಾಟಮ್ ಮೆಥಡ್ ಅಂತ ಹೇಳಿದ್ರೆ ಆಳವಾಗಿ ಮಣ್ಣನ್ನ ಕೊರೆದು ಆಮೇಲೆ ಸ್ಲ್ಯಾಬ್ ಹಾಕೋದು. ಅಂದ್ರೆ ಮೇಲ್ಗಡೆ ರೂಫ್ ಸ್ಲ್ಯಾಬ್ ಅನ್ನ ಹಾಕ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಅರ್ಧ ಪೋರ್ಷನ್ ಮಣ್ಣು ಇರುತ್ತೆ, ಅರ್ಧ ಕಲ್ಲು ಇರುತ್ತೆ. ಸೊ ಮಣ್ಣು ಮೊದಲು ಬರುತ್ತೆ, ಕಲ್ಲು ಕಟ್ಟಾಗೋದು ಲೇಟ್ ಆಗುತ್ತೆ. ಸಾಕಷ್ಟು ಸವಾಲುಗಳು ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಇರುತ್ತೆ. ಸೊ ಹಾಗಾಗಿ ಬಿಲ್ಡಿಂಗ್ ಗಳು ಕೂಡ ಬೀಳದೇ ಇರೋ ರೀತಿಯಲ್ಲಿ, ಅಕ್ಕಪಕ್ಕದ ಗೋಡೆಗಳು ಕೂಡ ವಾಲ್ದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯಾಗಿ ಪರಿಶೀಲನೆ ಮಾಡಿ ಕಾಮಗಾರಿಯನ್ನ ಮಾಡಲಾಗುತ್ತೆ. ಸೊ ಆಲ್ಮೋಸ್ಟ್ 95% ಕಾಮಗಾರಿಯನ್ನ ನಮ್ಮ ಮೆಟ್ರೋ ಅಧಿಕಾರಿಗಳು ಮಾಡಿ ಮುಗಿಸಿರುವಂತದ್ದು. ಇನ್ನು 5% ಕಾಮಗಾರಿ ಮಾತ್ರ ಬಾಕಿ ಇರುವಂತದ್ದು. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.